ಶಾಸಕ ಬೈರತಿ ಬಸವರಾಜ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಬೈರತಿ ಬಸವರಾಜ್. ಅಲ್ಲೂ ಕೂಡ ಶಾಕ್ ಎದುರಾಗಿದೆ. ಅವರ ಅರ್ಜಿ ತಿರಸ್ಕಾರ ಆಗಿದೆ. ಶಾಸಕರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರುವಂತದ್ದು. ನಿರೀಕ್ಷಣಾ ಬೇಲ್ ಅರ್ಜಿ ವಜಾ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಬೈರತಿ ಬಸವರಾಜ್. ಅಲ್ಲೂ ಕೂಡ ಹಿನ್ನಡೆ ಆಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎಫ್ಐ ಆಗಿರುವಂತದ್ದು ಬೈರತಿ. ಆರೋಪಿ ನಂಬರ್ 5 ಬಿಜೆಪಿಯ ಶಾಸಕ ಮಾಜಿ ಸಚಿವ ಕೆಆರ್ ಪುರದ ಶಾಸಕರಾಗಿರುವಂತಹ ಬೈರತಿ ಬಸವರಾಜ್. ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 5. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿತ್ತು ಹೈಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ. ಕೆಳ ಹಂತದ ಕೋರ್ಟ್ನಲ್ಲೇ ಇತ್ಯರ್ಥಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ನಿಂದ. ಶಾಸಕ ಬೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಿ ಶರಣಾಗುವಂತ ಸಾಧ್ಯತೆ ಇದೆ. ಒಂದು ಹೋಪ್ಸ್ ಇತ್ತು ಅವರಿಗೆ, ಸುಪ್ರೀಂ ಕೋರ್ಟ್ನಲ್ಲಾದ್ರೂ ಸಿಗಬಹುದು ಅಂತ. ಅಲ್ಲೂ ಕೂಡ ನಿರಾಸೆ ಆಗಿರುವಂತ ಹಿನ್ನೆಲೆಯಲ್ಲಿ ಫೈನಲ್ ಆಪ್ಷನ್ ಏನೋ, ಒಂದು ತಲೆಮರೆಸ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಬಂದು ಶರಣಾಗಬೇಕು. ಲಕ್ಷಾಂತರ ಜನರು ಆರಿಸಿ ಕಳಿಸಿರುವಂತ ಒಬ್ಬ ಜನಪ್ರತಿನಿಧಿ ತಲೆಮರೆಸ್ಕೊಂಡು ಓಡಾಡುವಂಥದ್ದು, ಎಸ್ಕೇಪ್ ಆಗಿರುವಂತ, ನಾಪತ್ತೆ ಆಗಿರುವಂಥದ್ದು ಅವಮಾನ. ಅದು ಸಿಐಡಿಯಿಂದ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಹಿಂದೆ ನಿರೀಕ್ಷಣಾ ಜಾಮೀನು ಪಡೆದಾಗ ಹೇಗಿರಬೇಕು ನಿಮಗೆ ಗೊತ್ತಿಲ್ವಾ, ವಿಚಾರಣೆ ಎದುರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ನಿರೀಕ್ಷಣಾ ಬೇಲ್ ಅರ್ಜಿ ವಜಾ ಆದ ಬೆನ್ನಲ್ಲೇ ಈಗ ಬಂಧನದ ಭೀತಿ. ನಿನ್ನೆ ಹೈಕೋರ್ಟ್ನಲ್ಲಿ ವಜಾ ಆದ್ಮೇಲೆ ಇತ್ತು, ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಜಾ ಆಗಿರುವಂತ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಇರುವಂತದ್ದು ಅರೆಸ್ಟೇ. ಒಂದು ಇವರೇ ಬಂದು ಸರೆಂಡರ್ ಆಗಬೇಕು, ಇಲ್ಲ ಸಿಐಡಿ ಅವರು ಈಗ ಆಲ್ರೆಡಿ ಹುಡುಕ್ತಾ ಇದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಎಲ್ಲೇ ಚೆಕ್ ಇನ್ ಆದ್ರೂ ಕೂಡ ಅದ್ರ ಬಗ್ಗೆ ನೋಟಿಫಿಕೇಶನ್ ಬರುತ್ತೆ ಪೊಲೀಸರಿಗೆ. ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ, ಏನು ಎತ್ತ ಇನ್ನೂ ಗೊತ್ತಾಗಬೇಕು. ಯಾವುದೇ ಕ್ಷಣದಲ್ಲಿ ಬೈರತಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಸಿಐಡಿ ಕಚೇರಿ ಎದುರು ಪೊಲೀಸ್ ಭದ್ರತೆ ಇದೆ. ಸಿಐಡಿ ಕಚೇರಿ ಎದುರು ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಸಿಐಡಿ ಕಚೇರಿ ಎದುರು ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಅವರ ಬೆಂಬಲಿಗರು ಬಂದ್ಗಿಂದಾರು ಅಂತ ಸಿಐಡಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಆಫೀಸರ್ಸ್ ಮುಂದೆ ಬಂದು ಸರೆಂಡರ್ ಆಗಬೇಕು, ಇಲ್ಲ ಅಂದ್ರೆ ಸಿಐಡಿ ಆಫೀಸರ್ಸೇ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಇದ್ದಿದ್ದಂತ ಕೊನೆ ಆಪ್ಷನ್, ಕೊನೆ ಹೋಪ್ಸ್ ಕೂಡ ಹೋಗಿದೆ. ನಿರಾಸೆ ಆಗಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ. ಸೊ ಸಿಐಡಿ ಆಫೀಸರ್ಸ್ಗೆ ಎಲ್ಲಾದ್ರೂ ಸೂಚನೆ ಅಂದ್ರೆ ಮೆಸೇಜ್ ಸಿಕ್ಕಿದೆಯಾ, ಎಲ್ಲಿದ್ದಾರೆ ಏನು ಎತ್ತ ಅಂತ, ಅಥವಾ ಬೈರತಿ ಬಸವರಾಜ ಏನಾದ್ರೂ ಬಂದು ಸರೆಂಡರ್ ಆಗುವಂತ ಸಾಧ್ಯತೆ ಇದೆಯಾ? ಪೃಥ್ವಿ, ಯಾವಾಗ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು ಕೂಡಲೇ ಸಿಐಡಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಅವರನ್ನ ಬಂಧನ ಮಾಡಬೇಕು ಅಂತೇಳಿ ಈಗಾಗಲೇ ವಿಶೇಷ ತಂಡಗಳು ಕೂಡ ಅಲ್ಲಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಅವರು ಕಳೆದ 15-20 ದಿನಗಳಿಂದಲೂ ಕೂಡ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಗಬಹುದು ಅನ್ನುವಂತಹ ಹೋಪ್ ನಲ್ಲಿದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅವರಿಗೆ ಒಂದು ರೀತಿ ನೇರವಾಗಿ ಹೋಗಿ ಸರೆಂಡರ್ ಆಗಿ ವಿಚಾರಣೆ ಎದುರಿಸಲೇಬೇಕು ಅಂತೇಳಿ ಒಂದು ಸೂಚನೆಯನ್ನ ನೀಡಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಸರೆಂಡರ್ ಆಗಿ ಅನ್ನುವಂಥ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಈವರೆಗೂ ಕೂಡ ಸಿಐಡಿ ವಿಚಾರಣೆಯನ್ನ ಎದುರಿಸುವಂತ ಕೆಲಸವನ್ನ ಬೈರತಿ ಬಸವರಾಜ್ ಅವರು ಮಾಡಿಲ್ಲ. ಯಾಕೆಂದ್ರೆ ಈಗಾಗಲೇ ಅವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಯಾವ ಕ್ಷಣದಲ್ಲಿ ನೋಡಿದ್ರು ಕೂಡ ನಮ್ಮನ್ನ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನೇ ಮಾಡ್ತಿದ್ರು. ಆದ್ರೆ ಇವತ್ತು ಅವರ ಕೊನೆ ಆಪ್ಷನ್ ಆಗಿದ್ದಂತ ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನ ವಜಾ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಆದ್ರೆ ಅವರು ಈಗ ಅವರು ಸರೆಂಡರ್ ಆಗುವಂತ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಎಲ್ಲಿ ಅವರ ಮೊಬೈಲ್ ಲೊಕೇಟ್ ಆಗುತ್ತೆ ಅಲ್ಲಿ ಕೂಡಲೇ ಸಿಐಡಿ ಅಧಿಕಾರಿಗಳು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿದ್ದಾರೆ. ಸಿಐಡಿ ಕಚೇರಿ ಮುಂದಲೂ ಕೂಡ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಪೊಲೀಸರು ಮಾಡ್ಕೋತಿದ್ದಾರೆ. ಯಾಕಂದ್ರೆ ಮಾದೇಶ್ ಮಾತನಾಡ್ತೀನಿ, ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಬೈರತಿ ಬಸವರಾಜ್ ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು, ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ. ಏನು ಆಪ್ಷನ್ಸ್ ಇರುವಂತದ್ದು ಈಗ? ಒಂದ್ಸಲಿ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿರೋದ್ರಿಂದ ಆಂಟಿಸಿಪೇಟರಿ ಬೆಲ್ ಅನ್ನ ಇದನ್ನ ಈಗ ಮತ್ತೆ ಹಾಕ್ಲಿಕ್ಕೆ ಬರೋದಿಲ್ಲ. ಒಂದ್ ವೇಳೆ ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಬದಲಾದ ಪರಿಸ್ಥಿತಿಗಳು ಏನಾದ್ರು ಇದ್ರೆ, ಅಥವಾ ಈ ಮೊದಲು ಏನು ಯಾವ ಗ್ರೌಂಡ್ ಮೇಲೆ ಅವರು ಬೈಲ್ ಹೈಕೋರ್ಟ್ ಅಲ್ಲಿ ಗ್ರಾಂಟ್ ಮಾಡಿತ್ತು
ಅದನ್ನ ಬಿಟ್ಟು ಬೇರೆ ಗ್ರೌಂಡ್ಸ್ ಏನಾದ್ರು ಇದ್ರೆ ಓಕೆ then they can approach for a change of circumstances for the anticipatory bail. But since Supreme Court is rejected, ಅದು ಯಾವುದು ಸಹ ಸಬಾರ್ಡಿನೇಟ್ ಕೋರ್ಟ್ಸ್ 99% they may not consider it. ಸುಪ್ರೀಂ ಕೋರ್ಟ್ ಹೋಗ್ಲಿಲ್ಲ ಅಂದಿದ್ರೆ then the matter would be totally different. ಓಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಆಗಿರ್ತಕ್ಕಂಥ ಬೇಲ್ ರಿಜೆಕ್ಟ್ ಮಾಡೋದ್ರಿಂದ ಚೇಂಜ್ ಸರ್ಕಮ್ಸ್ಟೆನ್ಸ್ ಇದ್ರೂ ಸಹ ಅವ್ರನ್ನ ಕನ್ಸಿಡರ್ ಮಾಡೋ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಬಟ್ ಆಪ್ಷನ್ ಇಸ್ ಓಪನ್. ಚೇಂಜ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಅಪ್ರೋಚ್ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಮಾತ್ರ ಅದು ಇದೆ. ಆದ್ರೆ ಅದನ್ನ ಒಂದ್ಸಲಿ ರಿಜೆಕ್ಟ್ ಆಗಿರೋದ್ರಿಂದ ಅದನ್ನ ಇವರು ಕನ್ಸಿಡರ್ ಮಾಡುವಂತ ಧೈರ್ಯ ಮಾಡೋದಿಲ್ಲ. ಓಕೆ ಯಾಕಂದ್ರೆ ಅದು ಮದಿ ಲೀಗಲ್ ಇಂಪ್ಲಿಕೇಶನ್ಸ್ ಕಾಂಪ್ಲಿಕೇಶನ್ಸ್ ಮತ್ತೆ ಏನೇನಾಗ್ತದೆ ಅಂತಕ್ಕಂಥ ಸಹಜವಾಗಿ ಸಬಾರ್ಡಿನೇಟ್ ಕೋರ್ಟ್ಸ್ ಭಯ ಇರ್ತದಲ್ಲ. ಸೊ ಆ ಆರ್ಡರ್ ಈಗ ರಿಜೆಕ್ಟ್ ಮಾಡಿರ್ತಕ್ಕಂಥ ಆರ್ಡರ್ ಏನ್ ಅಬ್ಸರ್ವೇಷನ್ ಮಾಡಿದಾರೆ ಅಂತಕ್ಕಂಥ ಮಾಹಿತಿ ನಮ್ಗೆ ಇನ್ನೂ ಸಂಪೂರ್ಣವಾಗಿಲ್ಲ. ಅನ್ಲೆಸ್ ವಿ ರೀಡ್ ದಿ ಜಡ್ಜ್ಮೆಂಟ್ ಆರ್ಡರ್ ಅಲ್ವಾ. ಸೊ ಆ ಕಾರಣದಿಂದ ನನ್ನ ಪ್ರಕಾರವಾಗಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಚೇಂಜಸ್ ಒನ್ ಮೋರ್ ಅಪ್ಲಿಕೇಶನ್ ಫಾರ್ ಅಂಡರ್ ಚೇಂಜಸ್ ಸರ್ಕಮ್ಸ್ಟೆನ್ಸಸ್ ಇವರು ಸರೆಂಡರ್ ಆಗೋದಂತದೇ ಸೂಕ್ತ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಆದ್ಮೇಲೆ ರೆಗ್ಯುಲರ್ ಬೇಲ್ ಅನ್ನ ಕೇಳ್ಬೋದು. ರೆಗ್ಯುಲರ್ ಬೇಲ್ ವಾದವನ್ನ ಮಾಡಬೇಕಾದ್ರೆ ಅವರು ಕೊಟ್ಟಿದ್ದ ನೋಟಿಸ್ಗೆಲ್ಲ ಉತ್ತರಿಸಿದ್ದಾರೆ, ಅಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ, ಸಹಕರಿಸ್ತಾ ಇದ್ದಾರೆ. ಹಂಗಿದ್ರು ಕೂಡ ಇವರು ಬಂಧನಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇದೊಂಥರ ರಾಜಕೀಯ ಒತ್ತಡ ಅಂತ ಹೇಳಿದ್ರು ಕೂಡ ಅದು ಯಾವ್ದು ಕನ್ಸಿಡರ್ ಆಗಿಲ್ಲ. ರಾಜಕೀಯ ಒತ್ತಡಗಳು ಕೋರ್ಟ್ಗಳಲ್ಲಿ ಏನ್ ನಡೆಯೋದಿಲ್ಲ. ಹೌದು ತಾನು ಹೇಳುವಂತದ್ದು ಇವ್ರಿಗೆ ಈಗಿರ್ತಕ್ಕಂಥ ಆಪ್ಷನ್ಸ್ ಇಂತ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಕಂಟ್ರಿ ಹಸ್ ಟೇಕನ್ ಡಿಸಿಷನ್ ಆಲ್ರೆಡಿ. ಬೇಲ್ ಆಂಟಿಸಿಪೇಟರಿ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ತಗೊಂಡಿರೋದ್ರಿಂದ ಇವರು ಕೋರ್ಟ್ಗೆ ಸರೆಂಡರ್ ಆಗಿ ರೆಗ್ಯುಲರ್ ಬೇಲ್ ಕೇಳ್ತಕ್ಕಂಥದ್ದು ಸೂಕ್ತ. ಯಾಕಂದ್ರೆ ಕೋರ್ಟ್ಗೂ ಸಹ ಅವಾಗ ಸ್ವಲ್ಪ ಮರ್ಸಿ ತೋರಿಸುವಂತ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಲೆಟ್ ದೆಮ್ ಕೋಆಪರೇಟ್ ವಿತ್ ಇನ್ವೆಸ್ಟಿಗೇಷನ್. ಸರೆಂಡರ್ ಆಗಿ ಇನ್ವೆಸ್ಟಿಗೇಷನ್ ಕೋಆಪರೇಟ್ ಏನು ಇಂಟ್ರಾಗೇಷನ್ ಅವಶ್ಯಕತೆ ಲೆಟ್ ದೆಮ್ ಕೋಆಪರೇಟ್ ವಿತ್ ದಿ ಪೊಲೀಸ್. ದೆನ್ ಇಟ್ ವಿಲ್ ಬಿ ದಿ ಈಸಿಯೆಸ್ಟ್ ಮೆಥಡ್ ಟು ಗೆಟ್ ಫರ್ದರ್ ರೆಗ್ಯುಲರ್ ಬೇಲ್ ಅನ್ನೋದಕ್ಕೆ ಅನುಕೂಲ ಆಗ್ತಬಹುದು ಅಂತ. ಪೊಲೀಸರ ಹತ್ರ ಹೋಗಿ ಸರೆಂಡರ್ ಆಗೋದಕ್ಕಿಂತ ಕೋರ್ಟ್ ಹತ್ರನೇ ಹೋಗ್ಬೋದಾ? ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ ಸರೆಂಡರ್ ಆದ್ರೆ ಇಟ್ಸ್ ಬೆಟರ್. ಬಿಕಾಸ್ ಪೊಲೀಸ್ ಸರೆಂಡರ್ ಆದ್ರೆ ದೆನ್ ದೇ ವಿಲ್ ಟೇಕ್ ಇನ್ ಡಿಫರೆಂಟ್ ವೇ. ದಿ ಕೇಸ್ ವಿಲ್ ಟೇಕ್ ದಿ ಡಿಫರೆಂಟ್ ಟರ್ನ್. ಆಮೇಲೆ ಬೇಕಿದ್ರೆ ಇನ್ನು 24 ಅವರ್ಸ್ ಆದ್ಮೇಲೆ ಬೇಕಿದ್ರೆ ಪ್ರೊಡ್ಯೂಸ್ ಮಾಡಬಹುದು. ಮತ್ತೆ ಕೋರ್ಟ್ ಮುಂದೆ ಸರೆಂಡರ್ ಆಗ್ಬಿಟ್ರೆ ದೆನ್ ಇಟ್ ವಿಲ್ ಬಿ ಈಸಿ. ಪ್ರೊಟೆಕ್ಷನ್ ಕೋರ್ಟ್ ಪ್ರೊಟೆಕ್ಷನ್ ಕೊಡ್ತದೆ. ಸರ್ ಹಂಗಾದ್ರೆ ಈಗ ಕೋರ್ಟಿಗೆ ಹೋಗಿ ಅವರು ಸರೆಂಡರ್ ಆದ್ರೆ ಆ ಕ್ಷಣನೇ ಮತ್ತೆ ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕೊಳ್ಬಹುದಾ? ಇಮಿಡಿಯೇಟ್ಲಿ ದೇರ್ ಇಸ್ ನೋ ಬಾರ್ ಫಾರ್ ದಟ್. ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಏನು ಸಕಾರ ಎತ್ತಿಲ್ಲ. ಇಟ್ಸ್ ಎ ಮ್ಯಾಟರ್ ಆಫ್ ರೈಟ್ ಈಸ್ ಎಂಟೈಟಲ್ ಟು ಫೈಲ್ ಅನ್ ಅಪ್ಲಿಕೇಶನ್ ಬೇಲ್ ಅಪ್ಲಿಕೇಶನ್. ಇಟ್ ಈಸ್ ಇಸ್ ರೈಟ್ ಟು ಫೈಲ್ ಅನ್ ಅಪ್ಲಿಕೇಶನ್. ಕನ್ಸಿಡರ್ ಮಾಡೋದು ಬಿಡೋದು ಕೋರ್ಟ್ ಬಿಟ್ಟಿರ್ತಕ್ಕಂಥ ವಿಚಾರ ನಂತರ. ಬಟ್ ನೀವು ಕನ್ವಿನ್ಸ್ ಮಾಡಿದ್ರೆ ಕೋರ್ಟ್ ಜಾಮೀನ್ ಬಿಡ್ಬೋದು, ರೆಗ್ಯುಲರ್ ಬೇಲ್ ಕೊಡ್ಬೋದು, ಏನಕ್ಕಾಗಲ್ಲ. ಹಾಗಾಗಿ ಮೆಟೀರಿಯಲ್ಸ್ ನನ್ನ ಪ್ರಕಾರ ಮೆಟೀರಿಯಲ್ಸ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಒಬ್ರು ಶಾಸಕರು ಬೇರೆ ಆಗಿರೋದ್ರಿಂದ ಪ್ರಭಾವ ಅಂತೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ ಅಂದ್ರೆ ಒಂದು ಆ ಲೆವೆಲ್ಗೆ ಸಾಕ್ಷ್ಯಗಳನ್ನ ಪೊಲೀಸರು ಕೊಟ್ಟಿದ್ದಾರೆ ಅಂತಾನೆ ಅರ್ಥ ಅಲ್ವಾ ಸರ್? ಹೌದೌದು. ಯಾಕಂದ್ರೆ ಬೇರೆ ಮೆಟೀರಿಯಲ್ಸ್ ಇದೆ, ಅದರಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಇದೆ. ಆಮೇಲೆ ಇವ್ರ ಇನ್ವಾಲ್ವ್ಮೆಂಟ್ ಪ್ರೈಮಾ ಫೇಸಿ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥ ಪೊಲೀಸ್ ಮಾಹಿತಿಗಳು ಕೊಟ್ಟಿರೋದ್ರಿಂದ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರಿಂದ ಸುಪ್ರೀಂ ಕೋರ್ಟ್ ಅವರು ಅದನ್ನ ಜಾಮೀನು ರಿಜೆಕ್ಟ್ ಮಾಡಿದಾರೆ ಅಷ್ಟೇ. ಬಟ್ ಅದೇ ಫೈನಲ್ ಅಂತಿಮ ಅಲ್ವಲ್ಲ, ಅದೇ ಅಂತಿಮ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವರು ಬೇಕಾದ್ರೆ ಸರೆಂಡರ್ ಆಗಿ ಇವತ್ತು ಇವರ ಡಿಫೆನ್ಸ್ ಅನ್ನ ತಗೋಬಹುದು, ಅದೇನು ಅಭ್ಯಂತರ. ಸರ್ ನೀವ್ ಹೇಳೋ ಪ್ರಕಾರ ಈಗ 2 ಆಪ್ಷನ್ಸ್ ಅಂದ್ರೆ, ಒಂದು ಕೋರ್ಟ್ಗೆ ಹೋಗಿ ಸರೆಂಡರ್ ಆಗಿ ಅಲ್ಲಿ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನ ಹಾಕುವಂತದ್ದು, ಇಲ್ಲ ಅಂದ್ರೆ ಬೇರೆ ಗ್ರೌಂಡ್ಸ್ ಆಧಾರದ ಮೇಲೆ ಬೇಕಿದ್ರೆ ಜಾಮೀನಿಗೆ ಅರ್ಜಿ ಹಾಕ್ಬಹುದು, ನಿರೀಕ್ಷಣಾ ಜಾಮೀನಿಗೆ. ಆದ್ರೆ ನಿರೀಕ್ಷಣಾ ಜಾಮೀನು ಹಾಕಿದ್ರೆ ಅದಾಗೋದಿಲ್ಲ. ಬಟ್ ಕನ್ಸಿಡರ್ ಮಾಡ್ಲಿಕ್ಕೆ ಟ್ರಯಲ್ ಕೊಟ್ಟವ್ರು ಕನ್ಸಿಡರ್ ಮಾಡಲು ಬಿಕಾಸ್ ಸುಪ್ರೀಂ ಕೋರ್ಟ್ ಆಲ್ರೆಡಿ ರಿಜೆಕ್ಟ್ ಆಗಿರೋದು. ಇವ್ರಿಗೆ ಹಾಕಬಾರ್ದು ಅಂತ ಆಪ್ಷನ್ ಇದೆ, ಹಾಕ್ಲಿಕ್ಕೆ ಆಪ್ಷನ್ ಇದೆ, ಬಟ್ ದೇ ಮೇ ನಾಟ್ ಕನ್ಸಿಡರ್ ಇಟ್. ಓಕೆ. ಅದಕ್ಕಾಗಿ ಸರೆಂಡರ್ ಇಸ್ ಬೆಸ್ಟ್ ವೇ ಟು ಸೀಕ್ ದಿ ರೆಗ್ಯುಲರ್ ಬೇಲ್. ಸೊ ಸಿಐಡಿಗೆ ಹೋಗಿ ಸರೆಂಡರ್ ಆಗೋದಕ್ಕಿಂತ ಬೆಟರ್ ಭೈರತಿ ಬಸವರಾಜ್ ಅವರು ಕೋರ್ಟಿಗೆ ಹೋಗಿ ಸರೆಂಡರ್ ಆದ್ರೆ ಒಂದು ಆಪ್ಷನ್ಸ್ ಆದ್ರೂ ಇರುತ್ತೆ. ಅಕಸ್ಮಾತ್ ಅಲ್ಲಿ ರಿಜೆಕ್ಟ್ ಆದ್ರೆ ಬೇಕಿದ್ರೆ ಇನ್ನೇನ್ ಪೊಲೀಸ್ ಹತ್ರನೇ ಹೋಗ್ಬೇಕಾಗುತ್ತೆ, ಅಲ್ಲೇ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ. ಇಲ್ಲ ಕೋರ್ಟ್ ಪೊಲೀಸ್ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ. ಓಕೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಶಂಕರಪ್ಪ ಅವರು ಹಿರಿಯ ವಕೀಲರು, ಭೈರತಿ ಬಸವರಾಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರು. ಇಲ್ಲಿ CID ಆಫೀಸರ್ಸ್ ಹತ್ರ ಹೋಗಿ ಸರೆಂಡರ್ ಆಗೋದಕ್ಕಿಂತ ಕೋರ್ಟ್ ಹತ್ರ ಹೋಗಿನೇ
ಕೋರ್ಟ್ನಲ್ಲೇ ಏನಾದರೂ ಸರೆಂಡರ್ ಆದರೆ ರೆಗ್ಯುಲರ್ ಬೇಲ್ಗೆ ಒಂದು ಅವಕಾಶ ಸಿಗುತ್ತೆ ಅಲ್ಲೇನೆ. ಇಮ್ಮಿಡಿಯೇಟ್ ಆಗಿ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಅನ್ನ ಹಾಕೊಳ್ಬಹುದು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅಕಸ್ಮಾತ್ ನಿರೀಕ್ಷಣಾ ಜಾಮೀನಿಗೆ ಇನ್ನೇನಾದರೂ ಆಪ್ಷನ್ಸ್ ಇದೆಯಾ ಅಂತ ನೋಡೋದಾದ್ರೆ ಈಗ ಇದುವರೆಗೂ ಕೊಟ್ಟಿರುವಂತ ಗ್ರೌಂಡ್ಸ್ ಏನಿದಾವೆ, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಅರ್ಜಿಯನ್ನು ಹಾಕಿದ್ದಾರೆ, ಅದರ ಹೊರತಾಗಿ ಬೇರೆ ಗ್ರೌಂಡ್ಸ್ ಆಧಾರದಲ್ಲಿ ಅವರು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಆದರೆ ಆ ಸಾಧ್ಯತೆಗಳು ತುಂಬಾ ಕ್ಷೀಣ ಅಂತ ಹೇಳಿದ್ರು. ನೋಡೋಣ ಏನಾಗುತ್ತೆ ಅಂತ. CID ಅಧಿಕಾರಿಗಳೇ ಇವ್ರನ್ನ ಅರೆಸ್ಟ್ ಮಾಡ್ತಾರಾ ಅಥವಾ ಬೈರತಿ ಬಸವರಾಜ್ ಅವರೇ ಬಂದು ಸರೆಂಡರ್ ಆಗ್ತಾರಾ ಅಂತ.